ಅವರೇ ರಾಮ. ಸ್ವತಃ ಸಿದ್ದರಾಮಯ್ಯನೇ ರಾಮ. ಆ ರಾಮನಿಗೆ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಲ್ಲೇ ರಾಮ ಮಂದಿರ ಇದೆ, ಅದು ಪೂಜೆ ಮಾಡ್ತಾರೆ ಅಲ್ವಾ? ಅದು ಯಾಕೆ ಹೋಗ್ಬೇಕು? ಬಿಜೆಪಿ ರಾಮರು ಬಿಜೆಪಿಯವ್ರನ್ನ ಅವ್ರ ಮೇಲೆ ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ. ಮಾಡ್ಕೊಳ್ಳಿ, ನನಗೇನಂತೆ ನಮ್ಮ ರಾಮ ಎಲ್ಲ ಕಡೆಗಿದ್ದಾನೆ, ನಮ್ಮ ರಾಮ ಎದೆಯಲ್ಲೇ ಇದ್ದಾನೆ. ನಾನು ಆಂಜನೇಯ ಏನು ಮಾಡಿದ್ರು ಗೊತ್ತಲ್ಲ ಅಲ್ಲ. ನಾವೆಲ್ಲ ಶ್ರೀರಾಮ ನಾವೆಲ್ಲರೂ ಹೆಚ್ಚು ಜನ ನಮ್ಮ ಸಮುದಾಯದವರು ಆಂಜನೇಯ ಅಂತ ಇಟ್ಕೊಳ್ತಾರೆ, ರಾಮ ಅಂತ ಇಟ್ಕೊಳ್ತಾರೆ, ಹನುಮಂತ ಅಂತ ಇಟ್ಕೊಳ್ತಾರೆ, ಮಾರುತಿ ಅಂತ ಇಟ್ಕೊಳ್ತಾರೆ. ರಾಮ ಆಂಜನೇಯ ಎಲ್ಲ ನಮ್ಮ ವರ್ಗಕ್ಕೆ ಸೇರಿದವರು. ಅದರಿಂದ ಅವ್ರ ಮೇಲೆ ನಮಗೆ ಭಾಳ ಪ್ರೀತಿ ಗೌರವ ವಿಶ್ವಾಸ ಇದೆ. ಇದೆಲ್ಲ ಧರ್ಮವನ್ನು ಹೊಡೆದಾಡುವ ನೀತಿ ಅವ್ರದ್ದು. ಯಾವುದಾದ್ರೂ ಧರ್ಮವನ್ನು ಮುಖ್ಯವಾಗಿ ಟೀಕೆ ಮಾಡಿಬಿಟ್ರೆ ಇತರ ಧರ್ಮೀಯರು ಓಟ್ ಹಾಕ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. 14 ವರ್ಷ ನೋಡಿದ್ದಾರೆ. ಆಯ್ತು, ಹಿಂದೂಗಳು ಬಿಡುಗಡೆ ಮಾಡಬೇಕಲ್ಲ, ಯಾಕೆ ಅನುಕೂಲ ಆಗಿದ್ದಾರೆ ಅಂತ ಬೇಕಲ್ಲ. ನಾವೆಲ್ಲ ಹಿಂದೂಗಳೇ, ಏನು ಹಿಂದೂಗಳನ್ನೆಲ್ಲ ಅವರಿಂದ ಹಿಂದೂ ಹಿಂದೂಗಳನ್ನೆಲ್ಲ ಅವರೇ ಬಿಟ್ಕೊಂಡಿಲ್ಲ. ಹಿಂದೂ ಧರ್ಮದ ಆಗ ಧರ್ಮವನ್ನು ಬಾರಿ ನಾವು ಧರ್ಮದ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಆ ಧರ್ಮಗಳಲ್ಲಿ ಎಷ್ಟು ಜಾತಿ ಜನನ ಇಟ್ಟಿದ್ದಾರೆ, ಯಾವ ಧರ್ಮ ಶೋಷಣೆ ಮಾಡ್ತಾ ಇದೆ, ಶೋಷಣೆ ಮಾಡೋಕ್ಕೆ ಏನಾದರೂ ಪರಿಹಾರ ನೀಡಿದಾರ? ನಾನು ಮೊನ್ನೆ ಹೇಳಿದೆ, ಬಂದಿರ ಸಾಕು, ಇನ್ನೂ ಜನ ಮನನ ಕಟ್ಟಿ ಇನ್ನೂ ಜನಗಳು, ಈ ದೇಶದ ಜನ ನಾಯಿ ನರಿಗಳು ಕೂಡ ವಾಸ ಮಾಡಲಿಕ್ಕೆ ಯೋಗ್ಯವಲ್ಲದಂಥ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಊರಿನ ಎಲ್ಲ ಮಲಮೂತ್ರ ಮಾಡಿರ್ತಕ್ಕಂಥ ಕೊಚ್ಚೆ ನೀರು ಹೋಗುತ್ತಲ್ಲ, ಆ ಕೊನೆಯಲ್ಲಿ ಯಾರು ಕೇಳಲ್ಲ ಅಂಥ ಸ್ಥಳದಲ್ಲಿ ಹೋಗ್ಬಿಟ್ಟು ವಾಸ ಮಾಡ್ತಾ ಇದ್ದಾರೆ. ಅಂಥ ಜನರನ್ನ ಕೈ ಹಿಡಿದು ನಾವು ಕಣ್ಣೀರು ಒರೆಸಿ ಬೀದಿಯಲ್ಲಿರ್ತಕ್ಕಂಥನ್ನ ಕರ್ಕೊಂಡು ಸೂರು ಕೊಟ್ಟು ಅವನ್ನ ರಕ್ಷಣೆ ಮಾಡಿ ಇಲ್ಲಿ ರಾಮ ಮಂದಿರ ಕಟ್ಟ್ರಿ. ರಾಮ ಮಂದಿರ ಅಂದ್ರೆ ಯಾವುದಂದ್ರೆ ಈ ಮನೆ ಇಲ್ಲದ, ಸೂರಿಲ್ಲದ, ಗುಡಿಸಲಿಲ್ಲದ, ಬಾತ್ರೂಮ್ನಲ್ಲಿ ವಾಸ ಮಾಡುವ, ಮರದಡೆಯಲ್ಲಿ ವಾಸ ಮಾಡುವ, ಚರಂಡಿಯಲ್ಲಿ ವಾಸ ಮಾಡುವ ಜನರನ್ನ ಮನೆ ಕಟ್ಟಿ ಅದಕ್ಕೆ ರಾಮ ಮಂದಿರ ಅಂತ ಹೇಳ್ರಿ. ಆಗ ರಾಮ, ನಿಜವಾದ ರಾಮ ಅಲ್ಲಿ ಬಂದು ನಿಮಗೆ ಆಶೀರ್ವಾದ ಮಾಡ್ತೀವಿ.